ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 23ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ನೀವ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. 6 ತಿಂಗಳು ಏನೂ ವ್ಯತ್ಯಾಸವಿಲ್ಲದೆ, ಯಾವ ಏರಿಳಿತವೂ ಇಲ್ಲದೆ ನಡೆದಿತ್ತು. ಸ್ವಾತಿ ಆರಾಮಾಗಿ ಎಂ.ಕಾಂ ಮಾಡಲು ಹೋದರೆ ಸಂಜಯ್ ನಿಯತ್ತಾಗಿ ಆಫೀಸ್ನಲ್ಲಿ ದುಡಿಯುತ್ತಿದ್ದ. ಸಂತು ಆಗಲಿ ರೇಣುಕಾ ಆಗಲಿ ಈಗ ದೇವಿಕಾಳಿಗೆ ಚುಚ್ಚುಮಾತುಗಳನ್ನಾಡುತ್ತಿರಲಿಲ್ಲ. ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು ಪಾರ್ವತಿ ಬಂದಿದ್ದಳು. ಒಂದಿಷ್ಟು ಅಡಿಗೆ ತಿಂಡಿ ಕೆಲಸ ನೋಡಿಕೊಂಡು ಬಿಟ್ಟರೆ ಮತ್ತೇನು ಹೆಚ್ಚೇ ಹೊರೆಯಿರಲಿಲ್ಲ ದೇವಿಕಾಳಿಗೆ. ಜೀವನ ಈಗೀಗ ಸಹ್ಯ ಎನಿಸಿತು. ಸಂತು ಸ್ವಾತಿಯ ಬಳಿ ಸಲುಗೆಯಿಂದ ಮಾತನಾಡುತ್ತಾ ಇದ್ದರೂ ಸ್ವಾತಿ ಆಗಲಿ ದೇವಿಕಾ ಆಗಲಿ ಹೆಚ್ಚೇನೂ ಭಾವಿಸಿರಲಿಲ್ಲ. ಮಾವನ ಮಗನೆಂಬ ಪ್ರೀತಿ ಅಕ್ಕರೆ ಸ್ವಾತಿಗೂ ಅವನಲ್ಲಿತ್ತು. ಅಮ್ಮ, ನನಗೆ ಕೈ ತುತ್ತು ಹಾಕ್ತೀಯಾ? ಇದ್ದಕ್ಕಿದ್ದ ಹಾಗೆ ಕೇಳಿದ ಸುದೀಪ. ಬಾರೋ ಹಾಕ್ತೀನಿ, ಅದಕ್ಕೇನು ಎಂದು ಹುಳಿಯನ್ನ ಕಲೆಸಿ ಹಾಕುವಾಗ ಸ್ವಾತಿ ಕೂಡ ಕೈ ಮುಂದೆ ಮಾಡಿದ್ದಳು. ಮಕ್ಕಳಿಬ್ಬರಿಗೂ ಊಟಕ್ಕೆ ಹಾಕಿದ ದೇವಿಕಾರಿಗೆ ಅದೇನೋ ತೃಪ್ತಿ. ಅಮ್ಮನೆಂದರೆ ಜೀವ ಬಿಡುವಷ್ಟು ಪ್ರೀತಿಸುವ ಮಕ್ಕಳನ್ನು ಕಂಡರೆ ಹೆಮ್ಮೆ, ಅಭಿಮಾನ. ಅಮ್ಮ, ಒಂದಿಷ್ಟು ಹೊತ್ತು ನಿನ್ನ ಮಡ್ಲಲ್ಲಿ ಮಲಗ್ಲಾ? ಸುದೀಪ್ ಕೇಳಿದಾಗ, ಬಾರೋ, ಅದನ್ನೇನು ಕೇಳ್ತೀಯ ಎಂದರು. ಯಾಕೋ ಮಗ ಎಂದಿನ ಹಾಗಿಲ್ಲ ಅನಿಸಿತು. ಏನಾದರೂ ಹೇಳೋಕಿದೆಯಾ ದೀಪು? ಅಕ್ಕರೆಯಿಂದ ವಿಚಾರಿಸಿದರು. ಹ್ಞೂ ಕಣಮ್ಮ, ಆದರೆ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ ಎಂದವನ ಮನದಲ್ಲಿ ಏನೋ ಹಿಂಜರಿಕೆ. ನಿನ್ನಮ್ಮನ ಹತ್ರ ಮಾತಾಡೋಕೆ ನಿಂಗೆ ಯಾಕೋ ಹಿಂಜರಿಕೆ? ಹೇಳು, ಮನಸ್ಸಲ್ಲಿ ಏನು ಮುಚ್ಚಿಟ್ಕೊಳ್ಳದೆ ಹೇಳ್ಬಿಡು ಎಂದಳು ಮಗನ ತಲೆಯನ್ನು ಮಮತೆಯಿಂದ ಸವರುತ್ತಾ. ಅದು ನಂಗೊಂದು ದೊಡ್ಡ ಅವಕಾಶ ಸಿಗೋ ಹಾಗಿದೆ ಅಮ್ಮ ಎನ್ನುತ್ತಿರುವಷ್ಟರಲ್ಲೇ ಅವಿನಾಶ ಅಲ್ಲಿಗೆ ಬಂದಿದ್ದ. ಸೋದರ ಮಾವನನ್ನು ಕಂಡರೆ ಅಷ್ಟೇನೂ ಹಿತವಿಲ್ಲ ಸುದೀಪನಿಗೆ. ಏನು ಅಮ್ಮ ಮಗನ ಮಾತುಕತೆ ಜೋರಾಗಿ ನಡೀತಾ ಇದೆ? ಬಾಯಲ್ಲಿ ಎಲೆ ಅಡಿಕೆ ತುಂಬಿಕೊಂಡು ಹೇಳುತ್ತಿದ್ದರೆ ಸುದೀಪನ ಮನದಲ್ಲಿ ಅಸಹನೆ. ಏನಿಲ್ಲ ಅಣ್ಣ, ಹಾಗೆ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ಮಾವ ಬಂದ ಮೇಲೆ ಸುದೀಪ ತಾಯಿಯ ಮಡಿಲಿಂದ ಎದ್ದು, ಅಮ್ಮ, ನಾಳೆ ಸ್ವಲ್ಪ ಬೇಗ ಹೊರಡಬೇಕು ನಾನು ಎಂದು ಹೇಳಿ ಮಲಗಲು ಹೋದ. ಮತ್ತೆ ದೇವಿಕಾ, ನಿಂಗೀಗ ಇಲ್ಲಿ ಏನೂ ತೊಂದರೆ ಇಲ್ಲ ಅಲ್ವೇನಮ್ಮ? ಕಕ್ಕುಲತೆಯಿಂದ ವಿಚಾರಿಸಿದ ವಿನಾಶ. ನನಗೆ ಯಾವಾಗಲೂ ಇಲ್ಲಿ ತೊಂದರೆ ಇರಲಿಲ್ಲ ಅಣ್ಣ. ಆಗಲೂ ನಾನು ಸುಖಿನೇ, ಈಗಲೂ ನಾನು ಸುಖಿನೇ, ತೃಪ್ತಿಯಿಂದ ನುಡಿದರು ದೇವಿಕಾ. ನಂಗೆ ಗೊತ್ತಮ್ಮ, ಅಲ್ಪತೃಪ್ತೆ ನೀನು. ಮೊದಲೆಲ್ಲ ರೇಣುಕಾ ನಿನ್ನ ಸಿಕ್ಕಾಪಟ್ಟೆ ಗೋಳು ಹೈಕೊಂಡಿದ್ದಾಳೆ, ನಂಗೆ ಗೊತ್ತು ಅದೆಲ್ಲ. ಈಗ ಹಾಗಾಗಲ್ಲ. ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ. ಆದರೂ ಅವಳೇನಾದರೂ ಬಾಯಿ ಮಾಡಿದ್ರೆ ನಂಗೆ ಹೇಳು, ನಾನು ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಅಭಯ ನೀಡಿದ ಅಣ್ಣನ ಕಡೆ ಅಚ್ಚರಿಯಿಂದ ನೋಡಿದಳು ದೇವಿಕಾ. ಮತ್ತೆ ಸುದೀಪ ಏನಾದರೂ ಸ್ವಾತಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ನೋ ಹೇಗೆ? ನಿಧಾನವಾಗಿ ಕೇಳಿದ. ಇಲ್ಲ ಅಣ್ಣ, ಅದೆಲ್ಲ ಏನಿಲ್ಲ, ಸುಮ್ಮನೆ ಅದು ಇದು ಮಾತಾಡ್ತಾ ಕೂತಿದ್ವಿ ಅಷ್ಟೆ ಎಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ವಿನಾಶ. ನೀ ಏನೇ ಹೇಳು, ಸ್ವಾತಿದು ಸಂತುದು ಮದುವೆ ಆಗೋವರೆಗೂ ಒಂಥರ ದಕಬಕ ಅಂತಿರುತ್ತೆ ಹೃದಯ. ಹೇಗಾದರೂ ಮಾಡಿ ದೇವಿಕಾ ಹತ್ರ ಮದುವೆ ಬಗ್ಗೆ ಮಾತಾಡಿ ಮುಗಿಸ್ಬಿಡ್ಬೇಕು. ಇವತ್ತಾದರೂ ಖಂಡಿತ ಮದುವೆ ವಿಷಯನ ಮಾತಾಡಿ ಮುಗಿಸ್ಬಿಡೋದೆ. ಅವಿನಾಶ ರೇಣುಕಾಳ ಬಳಿ ಹೇಳುತ್ತಿದ್ದ. ಅಮ್ಮ, ನಾನು ಇಂಜಿನಿಯರಿಂಗ್ ಓದಲೇಬೇಕು ಹೇಳಿದಳು ಸಾಂಧ್ಯ. ನೋಡು, ನಿನ್ನನ್ನ ಮತ್ತೆ ಸಂಕೇತನ್ನ ಇಬ್ಬರನ್ನೂ ಇಂಜಿನಿಯರಿಂಗ್ ಓದಿಸೋ ಶಕ್ತಿ ನನಗಿಲ್ಲ. ಅವನಿಗಾಗಲೇ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ನೀನು ಡಿಗ್ರಿಗೆ ಸೇರ್ಕೋ ವಿಜಯಮ್ಮ ಹೇಳಿದರು. ಅದ್ಯಾಕೆ ಅವನು ಮಾತ್ರ ಇಂಜಿನಿಯರಿಂಗ್ ಓದಬೇಕು, ನಾನು ಓದಬಾರ್ದಾ? ಹಂಗೆ ನೋಡಿದ್ರೆ CETಲಿ ಅವನಿಗಿಂತ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ನನಗೆ. ನಾನು ಬರೀ ಡಿಗ್ರಿಗೆಲ್ಲ ಸೇರ್ಕೊಳ್ಳಲ್ಲ, ಇಂಜಿನಿಯರಿಂಗ್ ಓದಲೇಬೇಕು ನಾನು ಹಠದಿಂದ ಹೇಳಿದಳು ಸಾನ್ನಿಧ್ಯ. ಅವನಾದರೆ ಗಂಡು ಹುಡುಗ, ಅವನು ನಮಗೆ ಆಧಾರವಾಗಿ ನಿಲ್ಲುವಂತವನು. ನೀನು ಎಷ್ಟಾದರೂ ಹೆಣ್ಣು ಹುಡುಗಿ. ನಿನ್ನನ್ನು ಎಷ್ಟು ಓದಿಸಿದ್ರು ನಮಗೇನು ಪ್ರಯೋಜನ? ಯಾವತ್ತಿದ್ರೂ ನೀನು ಮದುವೆ ಆಗಿ ಗಂಡನ ಮನೆಗೆ ಹೋಗೋಡೆ. ನಿನ್ನನ್ನು ಎಷ್ಟೇ ಓದಿಸಿದ್ರು ನಿನ್ನುದ್ದಕ್ಕೂ ಸುರಿದು ಮದುವೆ ಮಾಡೋದೇನು ತಪ್ಪಲ್ಲ. ವಿಜಯಮ್ಮನ ವಾದ ಕೇಳಿ ಕಣ್ಣೀರು ಸುರಿಸಲು ಆರಂಭಿಸಿದಳು ಸಾನ್ನಿಧ್ಯ. ಸೀದಾ ತನ್ನ ಕೋಣೆಗೆ ಹೋಗಿ
ಧಡ್ ಎಂದು ಬಾಗಿಲು ಹಾಕಿಕೊಂಡಳು. ಈ ಜೋರ್ಗೆಲ್ಲ ಹೆದರೋಳು ನಾನಲ್ಲ, ಸುಮ್ಮನೆ ಹಠ ಮಾಡಿದೆ, ನಾನು ಹೇಳೋ ಮಾತು ಕೇಳು ಎಂದರು ವಿಜಯಮ್ಮ. ಸಾನ್ನಿಧ್ಯನ ಕಡೆಯಿಂದ ಏನು ಉತ್ತರ ಬರದೇ ಇರಲು, ಹೆಣ್ಣಿಗೆ ಇಷ್ಟು ಹಠ ಒಳ್ಳೇದಲ್ಲ, ಹೊಟ್ಟೆ ಕೆರೆದ್ರೆ ನೀನೇ ಹೊರಗಡೆ ಬರ್ತೀಯ ಅಷ್ಟೇ ಎಂದು ಒಟಗುಟ್ಟುತ್ತಾ ತಮ್ಮ ಎಂದಿನ ಕೆಲಸದಲ್ಲಿ ವ್ಯಸ್ತರಾದರು. ಸಾನು ಎಲ್ಲಮ್ಮ, ಅವಳ್ಯಾಕೆ ಊಟಕ್ಕೆ ಬಂದಿಲ್ಲ? ರಾತ್ರಿ ಊಟದ ಹೊತ್ತಿನಲ್ಲಿ ಅಲ್ಲಿ ಇಲ್ಲದೇ ಇದ್ದ ತಂಗಿಯ ಬಗ್ಗೆ ವಿಚಾರಿಸಿದ ಸಂಜಯ್. ಅವಳಿಗೆ ಕೊಬ್ಬು ಹೆಚ್ಚಾಗಿದೆ, ಅದಕ್ಕೆ ಉಪವಾಸ ಮಾಡ್ತಾ ಇದ್ದಾಳೆ ಸಿಟ್ಟಿನಿಂದ ಹೇಳಿದರು ವಿಜಯಮ್ಮ. ಯಾಕಮ್ಮ ಹಂಗ್ಯಾಕೆ ಹೇಳ್ತೀಯಾ? ಶಾಂತದನಿಯಲ್ಲಿ ವಿಚಾರಿಸಿದ. ಮತ್ತೇನು ಮಾಡಲಿ ಹೇಳು, ಅವಳು ಇಂಜಿನಿಯರಿಂಗ್ ಓದಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ಡಿಗ್ರಿಗೆ ಸೇರ್ಕೊ ಅಂದರೆ ಒಪ್ತಾನೇ ಇಲ್ಲ. ಎಷ್ಟು ಹೇಳಿದ್ರು ಅವಳದ್ದೇ ಹಠ. ಬೆಳಿಗ್ಗೆಯಿಂದ ಹನಿ ನೀರು ಬಾಯಿಗೆ ಹಾಕದೆ ಕೂತಿದ್ದಾಳೆ. ಯಾಕೆ ಹುಟ್ಟುತ್ತಾರೋ ಇಂಥ ಮಕ್ಕಳು, ಹೆತ್ತೋರು ಹೊಟ್ಟೆ ಉರ್ಸಕ್ಕೆ. ಕೊನೆ ವಾಕ್ಯ ಹೇಳುವ ವೇಳೆಗೆ ವಿಜಯಮ್ಮನವರಿಗೆ ದುಃಖ ಒತ್ತರಿಸಿ ಬಂದಿತ್ತು. ಸೆರಗು ಬಾಯಿಗೆ ಹಚ್ಚಿ ಬಿಕ್ಕಿದರು. ಅಳಬೇಡಮ್ಮ, ಅತ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತಾ ಹೇಳು. ಸಾನು ಹತ್ರ ನಾನು ಮಾತಾಡ್ತೀನಿ ಎನ್ನುತ್ತಾ ಸಾನ್ನಿಧ್ಯಳ ರೂಮಿನ ಬಾಗಿಲು ಬಡಿದ. ಸಾನು, ಸಾನು, ಬಾಗಿಲು ತೆಗಿ. ಹೀಗೆ ಕೂತ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಎಂದವನ ಕರೆಗೆ ಬಾಗಿಲು ತೆರೆದಳು ಸಾನ್ನಿಧ್ಯ. ಬಾ ಸಾನು, ಊಟ ಮಾಡ್ಬಾ. ಅಣ್ಣ ಕರೆದಾಗ ಅಮ್ಮನ ಕಡೆ ದಿಟ್ಟ ನೋಟ ಬೀರಿ, ನಂಗೆ ಊಟ ಬೇಡ ಎಂದಳು. ನೋಡು ಸಾನು, ಸಿಟ್ಟನ್ನ ಹೊಟ್ಟೆ ಮೇಲೆ ತೋರಿಸ್ಬಾರ್ದು. ಊಟ ಮಾಡ್ಬಾ, ಆಮೇಲೆ ನೀನು ಓದಿದ ಬಗ್ಗೆ ಮಾತಾಡೋಣ ಪ್ರೀತಿಯಿಂದ ಹೇಳಿದಾಗ ಊಟಕ್ಕೆ ಬಂದಳು. ಊಟವೆಲ್ಲ ಮುಗಿದ ಮೇಲೆ ಹೇಳು ಸಾನು ಎಂದ. ಅಣ್ಣ, ನಾನು ಎಲ್ಲ ವಿಚಾರಿಸಿದ್ದೀನಿ. ನನ್ನ ರ್ಯಾಂಕಿಂಗಿಗೆ ನಾನು ಇಷ್ಟಪಟ್ಟ ಕಾಲೇಜ್ನಲ್ಲೇ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಗುತ್ತೆ. ಆದರೆ ಕಾಲೇಜು ಮನೆಗೆ ಸ್ವಲ್ಪ ದೂರ ಆಗುತ್ತೆ. ಅಲ್ಲೇ ಹಾಸ್ಟೆಲಲ್ಲಿದ್ದು ಆರಾಮಾಗಿ ಓದ್ಬೋದು. ಪ್ಲೀಸ್ ಅಣ್ಣ, ನಾನು ಓದಲೇಬೇಕು. ನಾನು ಇಂಜಿನಿಯರಿಂಗೇ ಓದಬೇಕು. ಸಾನ್ನಿಧ್ಯ ಹೇಳಿದಾಗ ಎಲ್ಲ ಸೇರಿ ಎಷ್ಟಾಗುತ್ತೆ, ಫೀಸೆಲ್ಲ ವಿಚಾರಿಸಿ ನೋಡ್ತೀನಿ ಎಂದ ಸಂಜಯನ ಮಾತಿಗೆ, ಎಲ್ಲ ವಿಚಾರಿಸ್ದೆ ಅಣ್ಣ, ಹಾಸ್ಟೆಲ್ ಫೀಸು, ಕಾಲೇಜ್ ಫೀರು ಎಲ್ಲ ಸೇರಿ ಒಂದು ವರ್ಷಕ್ಕೆ 1.5 ಲಕ್ಷ ಆಗುತ್ತೆ ಎಂದಳು. 1.5 ಲಕ್ಷನಾ? ಚಿಂತೆಯಿಂದ ಹಣಿಯ ಮೇಲೆ ಕೈ ಆಡಿಸಿದ ಸಂಜು. ಹೌದಣ್ಣ, ಬೇರೆ ಕಡೆಗೆಲ್ಲ ಹೋಲಿಸಿದ್ರೆ ಅದು ತುಂಬ ಕಡಿಮೆ. ನನಗೆ ಸಿಗ್ತಾ ಇರೋದು ಗೌರ್ಮೆಂಟ್ ಸೀಟೇನೆ. ಪೇಮೆಂಟ್ ಸೀಟ್ ಆದರೆ 30-40 ಲಕ್ಷ ಆಗುತ್ತೆ. ಸಂಜಯನ ಚಿಂತೆಯ ಬಗ್ಗೆ ಲಕ್ಷ್ಯ ಕೊಡದೆ ಹೇಳಿದಳು. ಮನೆಗೆ ಹತ್ರ ಇರೋ ಕಾಲೇಜು ಎನ್ನುತ್ತಿದ್ದವನ ಮಾತನ್ನು ಕತ್ತರಿಸಿ, ಇಲ್ಲ ಅಣ್ಣ, ನಾನು ಅದೇ ಕಾಲೇಜಲ್ಲೇ ಓದಬೇಕು. ಅಲ್ಲಿ ಓದಿದ್ರೆ ಮುಗಿಯೋ ಮುಂಚೆನೇ ಕೆಲಸ ಸಿಗುತ್ತೆ. ತುಂಬ ಒಳ್ಳೆ ಕಾಲೇಜು. ಅಲ್ಲಿಗೆ ಕ್ಯಾಂಪಸ್ ಇಂಟರ್ವ್ಯೂಗೆ ಒಳ್ಳೊಳ್ಳೆ ಕಂಪನಿಗಳು ಬರುತ್ತೆ. ಉತ್ಸಾಹದಿಂದ ಹೇಳುತ್ತಿದ್ದ ತಂಗಿಗೆ ನಿರಾಸೆ ಮಾಡುವ ಮನಸ್ಸಿಲ್ಲದೆ ಹೋದರೂ ಆ ಖರ್ಚು ತನ್ನ ಶಕ್ತಿಗೆ ಮೀರಿದ್ದು ಎಂಬ ಅರಿವು ಅವನಿಗೂ ಇತ್ತು. ಅಣ್ಣನ ಮುಖದಲ್ಲಿ ನಿರಾಕರಣೆಯ ಸುಳಿವು ಅರಿತ ಸಾನ್ನಿಧ್ಯ, ಅಪ್ಪ ಇದ್ದಿದ್ರೆ ಹೇಗಾದ್ರೂ ಕಷ್ಟಪಟ್ಟಾದ್ರೂ ಓದಿಸ್ತಾ ಇದ್ರು ಎನ್ನುತ್ತಾ ಕಣ್ಣು ತುಂಬಿಕೊಂಡಳು. ಅಪ್ಪ ಇಲ್ಲ ಅಂತ ಯೋಚನೆ ಮಾಡ್ಬಿಡ ಸಾನು, ನಾನು ನಿನ್ನನ್ನು ಓದಿಸ್ತೀನಿ ದೃಢವಾಗಿ ಹೇಳಿದ ಸಂಜಯ್. ಸಾನ್ನಿಧ್ಯ ಖುಷಿಯಿಂದ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟಳು. ಸಂಜಯ ಚಿಂತೆಯಿಂದ ಮಲಗಲು ಹೋದ. ಅಯ್ಯೋ ದೀಪು, ಇದೇನ್ ಮಾಡ್ಕೊಂಡ್ಬಿಟ್ಯೋ ಚೀರಿದಳು ದೇವಿಕಾ. ಅವಳ ಕೂಗು ಕೇಳಿ ಅವನ್ಯಾಶ ಕೂಡ ರೂಮಿನಿಂದ ಹೊರಗೆ ಬಂದ. ಹಿಂದೆಯೇ ರೇಣುಕಾ ಕೂಡ. ಬಾಗಿಲಲ್ಲಿ ಸುದೀಪ್ ಕೊರಳಲ್ಲಿ ಹಾರ ಹಾಕಿಕೊಂಡು ಒಂದು ಹುಡುಗಿಯ ಜೊತೆ ನಿಂತಿದ್ದನು. ಅಯ್ಯೋ ಕರ್ಮವೇ, ಏನೋ ಇದು, ಎಷ್ಟು ಮಳ್ಳನ ಹಾಗಿರ್ತಿದ್ಯಲ್ಲೋ ದೀಪು. ಈಗ ನೋಡಿದ್ರೆ ಯಾವುದೋ ಹುಡುಗಿನ ಹಾರಿಸ್ಕೊಂಡು ಬಂದಿದ್ಯಾ? ಅಮ್ಮ ತಂಗಿ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇಲ್ವೇನೋ ನಿಂಗೆ? ಕುಟುಕಿದರು ರೇಣುಕಾ. ಅಮ್ಮ ಎಂದ ಮಗನ ಕೆನ್ನೆಗೆ ಬೀಸಿ ಹೊಡೆದಿದ್ದರು ದೇವಿಕಾ. ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ತಲೆ ತೆಗ್ಗಿಸಿ ನಿಂತ ಮಗನನ್ನು ಕಂಡು ದೇವಿಕಾ ಆಘಾತ ತಾಳಲಾರದೆ ಕುಸಿದು ಕುಳಿತರು. ಅಷ್ಟರಲ್ಲಿ ಸ್ವಾತಿ ಕೂಡ ಒಳಗಿನಿಂದ ಬಂದಿದ್ದಳು. ಅಣ್ಣನ ಅವತಾರ ಕಂಡು ಅವಳಿಗೂ ಆಘಾತವೇ. ಅಮ್ಮ, ನನ್ನ ಮಾತು ಕೇಳಮ್ಮ, ಗೋಗರಿತದ ದನಿಯಲ್ಲಿ ಕೇಳಿದ ಸುದೀಪ್. ಹೇಳೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಏನು ಉಳಿಸಿದ್ಯಪ್ಪ ದೀಪು, ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟಿಯಲ್ಲೋ ರೋಧಿಸಿದರು ದೇವಿಕಾ. ಕತ್ತೆ ಬಡವ, ಮರ್ಯಾದಸ್ತ್ರ ಮನೆ ಹುಡುಗ ಮಾಡೋ ಕೆಲ್ಸನೇನೋ ಇದು? ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಯಾವುದೇ ಹೆಣ್ಣನ್ನು ಕಟ್ಕೊಂಡ್ ಬಂದಿದೆಯಲ್ಲ, ಈಗೇನು ನಾವ್ ಆರ್ತಿ ಮಾಡಿ ನಿಮಗೆ ಮನೆ ತುಂಬಿಸ್ಕೊಳ್ತೀನಿ ಅನ್ಕೊಂಡಿದ್ಯಾ? ಇನ್ನು ಈ ಮನೆಗೆ ನಿನ್ ಜಾಗ ಇಲ್ಲ. ಹೋಗು,
ಹೋಗ್ತಾ ಇರು, ಚೀರಿದ ಅವಿನಾಶ್. ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ಹಸ್ಬೆಂಡ್ಗೆ ಹಾಗೆಲ್ಲ ಹೇಳಬೇಡಿ. ಅವರೇನೋ ಯಾವುದೋ ಲೋ ಕ್ಲಾಸ್ ಹುಡುಗಿನ ಮದುವೆ ಆಗಿ ಬಂದಿಲ್ಲ. ನಾನು ಸುದಿಗೆ ಎಷ್ಟು ಒಳ್ಳೆ ಆಫರ್ ಕೊಟ್ಟಿದ್ದೀನಿ ಗೊತ್ತಾ? ಅವನ ಫ್ಯೂಚರ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಬೈದಿವೇ, ನೀವು ಮನೆ ತುಂಬಿಸ್ಕೊಂಡ್ರು ಈ ಕೊಂಪೆಲ್ ನಾನಿರಲ್ಲ. ನಾವು ಬಂದಿದ್ದು ಸುದಿ ಅಮ್ಮ ಮತ್ತೆ ತಂಗಿನ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅಷ್ಟೇ, ಸಿಟ್ಟಿನಿಂದ ಹೇಳಿದಳು ಸುದೀಪನ ಜೊತೆಗೆ ಬಂದಿದ್ದ ಹುಡುಗಿ. ಆ ಮಾತು ಕೇಳಿ ಅವಿನಾಶ್ ಅವರ ಮುಖ ಎಳೆದು ಹೋಗಿತ್ತು. ತಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಗುತ್ತದೆ ಎಂಬ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಆಘಾತಗೊಂಡರು. ಓಹೋಹೋ, ನೀನ್ ಹೇಳ್ದೆ ಅಂತ ನನ್ನ ತಂಗಿನ ನಿಮ್ ಜೊತೆ ಕಳ್ಸ್ಬಿಡೋಕ್ಕಾಗುತ್ತಾ? ನಾನು ದೇವಿಕಾನ್ನೇ ಆಗ್ಲಿ ಸ್ವಾತಿನೇ ಆಗ್ಲಿ ಎಲ್ಲೂ ಕಳ್ಸಲ್ಲ. ಅವರಿಬ್ರು ಜವಾಬ್ದಾರಿ ನಂದು, ಅವರೆಲ್ಲೂ ಬರಲ್ಲ. ನೀವು ಹೊರಡ್ತಾ ಇರ್ಬೋದು. ಇಷ್ಟೆಲ್ಲ ಮಾತುಕತೆ ಆದರೂ ಸುದೀಪ ಒಂದು ಮಾತು ಕೂಡ ಆಡದೇ ಇದ್ದಿದ್ದನ್ನು ಕಂಡ ರೇಣುಕಾ, ಏನೋ ದೀಪು, ಈ ಹುಡುಗಿ ನಿನ್ ಮಾವಂಗ್ ಜೋರ್ ಮಾಡ್ತಾ ಇದ್ದಾಳೆ, ನೀನ್ ಕೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ನೀನ್ ಅವಳಿಗೆ ತಾಳಿ ಕಟ್ಟಿದ್ಯೋ ಅಥವಾ ಅವಳು ನಿನಗೆ ತಾಳಿ ಕಟ್ಟಿದಾಳೋ ಎಂದಾಗ ಅವರ ಕಡೆ ತಿರಸ್ಕಾರದ ನೋಟ ಬೀರಿದ ಸುದೀಪ್. ಅಮ್ಮ, ನಾನು ನಿನ್ನೆ ಇದೇ ವಿಷಯನ ನಿನಗೆ ಹೇಳಬೇಕು ಅಂತ ಇದ್ದಿದ್ದು. ಇವರು ಜಯಂತಿ ಅಂತ ತುಂಬ ದೊಡ್ಡ ಕೆಲಸದಲ್ಲಿದ್ದಾರೆ ಎನ್ನುವಷ್ಟರಲ್ಲಿ ರೇಣುಕಾ, ಏನೋ ಇದು ಅವರು ಇವರು ಅಂತಿದ್ಯಾ, ದೊಡ್ಡ ಕೆಲಸ ಅಂತ ಬೇರೆ ಹೇಳ್ತಿದ್ಯಾ, ಅಂದ್ರೆ ಅವಳು ನಿನಗಿಂತ ದೊಡ್ಡೋಳೇನೋ? ರೇಣುಕಾ ಕೇಳಿದಾಗ ಸುದೀಪ ಏನು ಮಾತನಾಡದೆ ಅಮ್ಮನ ಕಡೆ ನೋಡಿದ. ಅಮ್ಮನ ಕಣ್ಣಲ್ಲೂ ಅದೇ ಪ್ರಶ್ನೆ ಕಂಡಾಗ ತಲೆ ತಗ್ಗಿಸಿದ. ಅಯ್ಯೋ ಕರ್ಮವೇ ಎನ್ನುತ್ತಿದ್ದ ಅತ್ತೆಯ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಅಮ್ಮ, ಇವ್ರು ತುಂಬ ಒಳ್ಳೆಯವರಮ್ಮ. ನೀನು ಮತ್ತೆ ಸ್ವಾತಿ ನಮ್ಮ ಜೊತೆಗೆ ಬನ್ನಿ, ನಾವೆಲ್ಲ ಒಂದೇ ಮನೇಲಿರೋಣ ಹೇಳಿದ ಮಗನ ಕಡೆ ಅಪನಂಬಿಕೆಯಿಂದ ನೋಡಿದರು ದೇವಿಕಾ. ಹೊಸ್ತಿಲು ದಾಟಿ ಒಳ ಬಂದ ಸುದೀಪ. ಜಯಂತಿ ಹೊರಗಡೆಯೇ ನಿಂತಿದ್ದಳು. ಗೋಡೆಗೆ ಹೊರಗಿ ಕುಸಿದು ಕುಳಿತಿದ್ದ ದೇವಿಕಾರ ಬಳಿ ಬಂದ ಸುದೀಪ ಅವರ ಸಮಕ್ಕೆ ನೆಲದ ಮೇಲೆ ಕುಳಿತ. ಅಮ್ಮ, ನನಗೆ ಇವ್ರ ಆಫೀಸಲ್ಲೇ ಕೆಲಸ ಸಿಕ್ಕಿರೋದು. ಮುಂದಿನ ತಿಂಗಳು ಇವ್ರ ಜೊತೆಗೇನೆ ಫಾರಿನಿಗೆ ಓದಕ್ಕೆ ಹೋಗ್ತೀನಮ್ಮ. ಅಲ್ಲಿಂದ ಬಂದ್ಮೇಲೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ. ನಾವಿಬ್ರು ಈಗಾಗಲೇ ಒಂದು ಮನೆ ಕೂಡ ನೋಡಿದೀವಿ. ನೀನು ಸ್ವಾತಿ ಇಬ್ರು ನನ್ನ ಜೊತೆ ಬಂದ್ಬಿಡಿಮ್ಮ. ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿಮ್ಮ. ಸ್ವಾತಿನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತೀನಿಮ್ಮ ಸುದೀಪ ಹೇಳುತ್ತಿದ್ದಾಗ, ನಂಬೇಡ ದೇವಿಕಾ, ಇವನು ನಂಬೇಡ. 2 ತಲೆ ಹಾವಿನ ಹಾಗೆ ಇವನು ಗುಮ್ಮನ್ ಗುಸ್ಕ. ತನ್ನ ಮದುವೆ ವಿಷಯನೇ ಇಷ್ಟು ಗುಟ್ಟು ಮಾಡಿದಾನೆ ಅಂದಮೇಲೆ ನಿನ್ನನ್ನು ನೋಡ್ಕೊಳ್ತಾನ? ಸ್ವಾತಿ ಗಂಡು ನೋಡ್ತಾನ? ಫಾರಿನಿಗೆ ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ನಿನ್ನೆನಲ್ಲೆಲ್ಲ ಬಿಟ್ಟು ಫಾರಿನಿಗೆ ಹೋಗಿ ಕೂತ್ರೆ ಒಂಟಿ ಹೆಂಗಸು ನೀನ್ ತಾನೇ ಏನ್ ಮಾಡ್ತೀಯಾ? ಇವನು ನೋಡಿರೋ ಮನೆಯಲ್ಲಿ ಬೆಳೆದ್ ನಿಂತಿರೋ ಮಗಳನ್ನ ಇಟ್ಕೊಂಡು ಒಬ್ಳೆ ನಿಭಾಯಿಸ್ತೀಯಾ? ಇವನು ವಾಪಸ್ಸೇ ಬರದೇ ಇದ್ರೆ? ಅವಿನಾಶ ತನ್ನ ಬುದ್ಧಿಯನ್ನೆಲ್ಲ ಖರ್ಚು ಮಾಡಿ ದೇವಿಕಾಳ ಮನದಲ್ಲಿ ಹೆದರಿಕೆ ಹುಟ್ಟು ಹಾಕಿದ. ಮಾವ, ಸ್ವಲ್ಪ ಸುಮ್ಮನೆ ಇರಿ, ಇಲ್ಲದೆಲ್ಲ ಹೇಳಿ ಅಮ್ಮನ ಹೆದರಿಸ್ಬೇಡಿ ಎಂದು ಅವಿನಾಶನಿಗೆ ಗದರಿ ದೇವಿಕಾರ ಕಡೆ ತಿರುಗಿ, ಅಮ್ಮ, ನನ್ ಮೇಲೆ ನಂಬಿಕೆ ಇಲ್ವೇನಮ್ಮ? ನೀನು ಸ್ವಾತಿ ಇಬ್ರು ನನ್ನ ಜವಾಬ್ದಾರಿ, ನನ್ನ ಜೊತೆ ಬಂದ್ಬಿಡಿ ಪ್ಲೀಸ್ ಎಂದವನೇ ಸ್ವಾತಿ ಕಡೆ ತಿರುಗಿ, ಹೋಗ್ ಸ್ವಾತಿ, ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಾ ಎಂದು ಹೇಳಿದ. ಸ್ವಾತಿ ಸುಮ್ಮನೆ ಅಳುತ್ತಾ ನಿಂತಿದ್ದಳು. ಹೋಗು ಸ್ವಾತಿ, ಮತ್ತೊಮ್ಮೆ ಸುದೀಪ್ ಹೇಳಿದಾಗ ತನ್ನ ಕೋಣೆಯ ಕಡೆ ಹೆಜ್ಜೆ ಇಟ್ಟಳು. ನಿಲ್ ಸ್ವಾತಿ ಎಂದ ದೇವಿಕಾ. ನಿನ್ನನ್ನು ನಾನು ಹೆಂಗ್ ನಂಬ್ಲಿ ದೀಪು ಎಂದರು ಅಳುತ್ತಾ. ಹಾಗನ್ಬೇಡಮ್ಮ ಪ್ಲೀಸ್ ಎನ್ನುತ್ತಿದ್ದವನ ತೋಳಿಗೆ ಕೈ ಹಾಕಿದ ಅವಿನಾಶ್. ನನ್ನ ತಂಗಿ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದೀಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ, ನಡಿ ಆಚೆಗೆ ಎಂದರು. ಇಷ್ಟು ದಿನ ತಂಗಿ ಮೇಲೆ ಇಲ್ದೇ ಇರೋ ಮಮಕಾರ ಈಗ ಉಕ್ಕಿ ಹರಿತಾ ಇದೆ ಅಲ್ವಾ ಮಾವ? ನನಗೊತ್ತು, ಖಂಡಿತ ಇದ್ರ ಹಿಂದೆ ಏನೋ ಸ್ವಾರ್ಥ ಇರುತ್ತೆ. ನೀವ್ ಎಂಥ ಸ್ವಾರ್ಥಿಗಳು ಅನ್ನೋದು ನನಗೆ ಗೊತ್ತಿದೆ ಎಂದು ಹೇಳಿ ಮನೆಯ ಹೊರಗೆ ನಡೆದ. ಅಮ್ಮ, ನಾನೀಗ ಹೋಗ್ತಾ ಇದ್ದೀನಿ, ಆದರೆ ಮತ್ತೆ ಬಂದು ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಕೂಗಿ ಹೇಳಿದ. ರೇಣುಕಾ ಅವರ ಮುಖದ ಮೇಲೆಯೇ ಬಾಗಿಲನ್ನು ದಬ್ಬೆಂದು ಹಾಕಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.